ಬೆಳಗಾವಿಯಲ್ಲಿ ಮಟ್ಕಾ ದಂಧೆಗೆ ಕಡಿವಾಣವೇ ಇಲ್ವಾ ಎನ್ನುವಂತ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ರಾಮದುರ್ಗ ತಾಲೂಕಿನ ಸೂರೇಬಾನ ಗ್ರಾಮದಲ್ಲಿ ದೊಡ್ಡ ದಂಧೆ ನಡೀತಾ ಇದೆ. ಕಂಡು ಕಾಣದಂತೆ ವರ್ತಿಸ್ತಾ ಇದ್ದಾರೆ ಹಾಗಾದ್ರೆ ಅಧಿಕಾರಿಗಳು. ಪೊಲೀಸರ ರಕ್ಷಣೆಯಲ್ಲೇ ನಡೀತಾ ಇದೆ ಮಟ್ಕಾ ದಂಧೆ. ಸೂರೇಬಾನ ಗ್ರಾಮದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ದೊಡ್ಡ ಮಟ್ಟದ ದಂಧೆ ನಡೀತಾ ಇದೆ. ಹಾಗೇನೇ ಸೂರೇಬಾನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ಇದೆಲ್ಲವನ್ನ ನೋಡಿಕೊಂಡು ಸುಮ್ಮನೆ ಇದ್ದಾರಾ? ಹಾಗಾದ್ರೆ ಎಷ್ಟು ದೊಡ್ಡ ಮಟ್ಕಾ ದಂಧೆ ನೋಡ್ತಾ ಇರ್ಬೋದು ನೀವು ಕೂಡ. ಬೆಳಗಾವಿಯಲ್ಲಿ ಮಟ್ಕಾ ದಂಧೆ, ಅದೆಷ್ಟೋ ಜನರು ಹಣವನ್ನು ಕಳ್ಕೊಳ್ತಾ ಇದ್ದಾರೆ ಈ ಮಟ್ಕಾ ದಂಧೆಗೆ ಹಣ ಹಾಕಿ. ರಾಮದುರ್ಗ ತಾಲೂಕಿನ ಸೂರೇಬಾನ ಗ್ರಾಮದಲ್ಲಿ ನಡೀತಾ ಇರುವಂಥ ದಂಧೆ ಇದು. ಕಂಡು ಕಾಣದಂತೆ ಅಧಿಕಾರಿಗಳು ವರ್ತನೆ ಮಾಡ್ತಾ ಇದ್ದಾರೆ ಎನ್ನುವಂಥ ಪ್ರಶ್ನೆ. ಪೊಲೀಸರ ರಕ್ಷಣೆಯಲ್ಲೇ ಮಟ್ಕಾ ದಂಧೆ ನಡೀತಾ ಇದೆ ಎನ್ನುವಂಥದ್ದು ಸ್ಥಳೀಯರ ಆರೋಪ. ಪೊಲೀಸರಿಗೆ ಎಲ್ಲ ವಿಚಾರಗಳು ಗೊತ್ತು, ಅವರು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಎನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಅಧಿಕಾರಿಗಳೇ ಒಮ್ಮೆ ನಿದ್ದೆಯಿಂದ ಎದ್ದೇಳಿ ಜಿಲ್ಲೆಯಲ್ಲಿ ಏನು ಆಗ್ತಾ ಇದೆ ಅಂತೇಳಿ ನೀವು ಕೂಡ ನೋಡಬೇಕು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸೂರೇಬಾನ ಗ್ರಾಮದಲ್ಲಿ ನಡೀತಾ ಇರುವಂಥ ದಂಧೆ, ಕಂಡು ಕಾಣದಂತೆ ವರ್ತಿಸ್ತಾ ಇದ್ದಾರೆ ಅಧಿಕಾರಿಗಳು, ಕಣ್ಮುಚ್ಚಿ ಕುಳಿತಿದ್ದಾರೆ ಜಿಲ್ಲಾಡಳಿತದ ಅಧಿಕಾರಿಗಳು. ಹಾಗೆಯೇ ಗ್ರಾಮದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ದೊಡ್ಡ ಮಟ್ಟದ ಮಟ್ಕಾ ದಂಧೆಯೇ ನಡೀತಾ ಇದೆ. ಹಾಗಿದ್ರೆ ಪೊಲೀಸರ ರಕ್ಷಣೆಯಲ್ಲೇ ನಡೀತಾ ಇರುವಂಥದ್ದು ಈ ಮಟ್ಕಾ ದಂಧೆ. ಸದ್ಯಕ್ಕೆ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇವೆ. ಆದರೆ ಇದರ ವಿರುದ್ಧ ಇದುವರೆಗೂ ಕೂಡ ಯಾಕೆ ಯಾರು ಕ್ರಮವನ್ನು ತೆಗೆದುಕೊಂಡಿಲ್ಲ ಎನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ತಾ ಇವೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿ ಬಾಳಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಳಪ್ಪ, ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ದಂಧೆ ನಡೀತಾ ಇದ್ರು ಕೂಡ ಪೊಲೀಸರು ಯಾಕೆ ಕ್ರಮ ಕೈಗೊಳ್ತಿಲ್ಲ? ಎಸ್ ಸಂಪತ್ ಕುಮಾರ್, ಏನು ಬೆಳಗಾವಿ ಜಿಲ್ಲೆಯಾದಂತ ಏನು ಮಟ್ಕಾ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದಾದ್ರೂ ಕೂಡ ಪೊಲೀಸರಿಗೆ ಗೊತ್ತಿದ್ರು ಕೂಡ ಅವರ ಮೇಲೆ ಒಂದು ಕ್ರಮ ತಗೊಳ್ಳೋಕೆ ಮುಂದಾಗ್ತಾ ಇಲ್ಲ. ಯಾಕಂದ್ರೆ ಬೇಲಿನೇ ಎದ್ದು ಹೊಲ ಮೇಯುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಬೆಳಗಾವಿಯಲ್ಲಿ. ಯಾಕಂದ್ರೆ ಬೆಳಗಾವಿ ಕಮಿಷನರೇಟ್ ಅಲ್ಲಿ ಬರ್ತಕ್ಕಂತ ಏನು ಮಟ್ಕಾ ಅಡ್ಡಗಳು, ಸುಮಾರು ಅಡ್ಡಗಳಿವೆ. ಅಡ್ಡಗಳ ಮೇಲೆ ಪೊಲೀಸರು ಒಂದು ಕಣ್ಣಿಡಬೇಕಾಗಿತ್ತು, ಅವರು ಕಣ್ಣು ಇಡ್ತಾ ಇಲ್ಲ. ಯಾಕಂದ್ರೆ ಅಲ್ಲಿಗೆ ಅವ್ರಿಗೆ ಸಂಬಳಕ್ಕಿಂತ ಗಿಂಬಳೆ ಜಾಸ್ತಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಗಿಂಬಳ ಜೊತೆ ತೆಗೆದುಕೊಂಡು ಏನು ಪೊಲೀಸರು ಮಟ್ಕಾ ದಂಧೆಕೋರಿಗೆ ಒಂದು ಸಾಥ್ ನೀಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದು ಕಮಿಷನರ್ ಅವರಿಗೆ ಗೊತ್ತಾದ ತಕ್ಷಣ ಅವ್ರ ಮೇಲೆ ಕ್ರಮ ಕೈಗೊಳ್ತಾರ, ಹಿರಿಯ ಅಧಿಕಾರಿಗಳು ಕೆಳಮಟ್ಟ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ತಾರ ಅನ್ನೋ ಸಾಕಷ್ಟು ಕುತೂಹಲ ಜನರಲ್ಲಿ ಇದೆ. ಹೀಗಾಗಿ ಹಿರಿಯ ಅಧಿಕಾರಿಗಳು ಇವರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಸಾರ್ವಜನಿಕ ವಲಯದಲ್ಲಿ ತೀವ್ರವಾಗಿ ಚರ್ಚೆ ಆಗ್ತಾ ಇದೆ ಸಂಪತ್ ಕುಮಾರ್. ಥ್ಯಾಂಕ್ ಯು ಬಾಳಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.